ಎಲ್ಲರಿಗೂ ನಮಸ್ತೆ. ರಾಖಿ ಹಬ್ಬದ ಈ ಚಿಕ್ಕ ಮಾಹಿತಿ ನಿಮಗಾಗಿ. 95 ವರ್ಷಗಳ ಬಳಿಕ ಅಪರೂಪದ ಮಹಾಸಂಯೋಗ. ಈ ಸಮಯದಲ್ಲಿ ರಾಖಿ ಕಟ್ಟುವುದು ಇದು ಕೇವಲ ರಾಖಿಯಲ್ಲ, ಸಹೋದರ ಸಹೋದರಿಯರ ಪ್ರೀತಿ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ವರ್ಷ ರಾಖಿ ಹಬ್ಬವು ಭದ್ರನ ನೆರಳಿನಲ್ಲಿದೆ. ಆದಾಗ್ಯೂ ನೀವು ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಭದ್ರಕಾಲ ಸೂರ್ಯೋದಯಕ್ಕೆ ಮುಂಚೆಯೇ ಕೊನೆಗೊಳ್ಳುತ್ತದೆ. ಭದ್ರಕಾಲ ಎಷ್ಟು ಕಾಲ ಇರುತ್ತದೆ ಎಂದು ತಿಳಿಯಿರಿ. ಈ ಬಾರಿಯೂ ಸಹ ರಾಖಿ ಹಬ್ಬದ ಮೇಲೆ ಭದ್ರಕಾಲದ ನೆರಳು ಸುಳಿದಾಡುತ್ತಿದೆ. ಆದರೆ ನೀವು ಅದರ ಬಗ್ಗೆ ಚಿಂತಿಸಬೇಕಿಲ್ಲ, ಏಕೆಂದರೆ ಈ ವರ್ಷ ಭದ್ರಕಾಲ ಆಗಸ್ಟ್ 8ರಂದು ಮಧ್ಯಾಹ್ನ 2:12ರಿಂದ ಆಗಸ್ಟ್ 9ರಂದು ಮಧ್ಯಾಹ್ನ 1:52ರವರೆಗೆ ಇರುತ್ತದೆ. ಆಗಸ್ಟ್ 9ರಂದು ನೀವು ಇಡೀ ದಿನ ರಾಖಿ ಹಬ್ಬವನ್ನು ಆಚರಿಸಬಹುದು. ರಾಖಿ ಕಟ್ಟಲು ಶುಭ ಸಮಯ. ಜ್ಯೋತಿಷಿಗಳ ಪ್ರಕಾರ ಆಗಸ್ಟ್ 9ರಂದು ರಾಖಿ ಕಟ್ಟಲು ಶುಭ ಸಮಯ ಬೆಳಗ್ಗೆ 5:30ರಿಂದ ಮಧ್ಯಾಹ್ನ 1:20ರವರೆಗೆ ಇರುತ್ತದೆ. ಇದರರ್ಥ ನಿಮ್ಮ ಸಹೋದರನ ಮಣಿಕಟ್ಟಿಗೆ ರಾಖಿ ಕಟ್ಟಲು ನಿಮಗೆ ಪೂರ್ಣ 7 ಗಂಟೆ 50 ನಿಮಿಷಗಳು ಸಿಗುತ್ತವೆ. ರಕ್ಷಾಬಂಧನದಂದು ಅನೇಕ ಶುಭ ಕ್ಷಣಗಳು ಸೃಷ್ಟಿಯಾಗುತ್ತಿವೆ. ರಕ್ಷಾಬಂಧನದಂದು ಅನೇಕ ಶುಭ ಕ್ಷಣಗಳು ರೂಪುಗೊಳ್ಳುತ್ತಿವೆ. ಆಗಸ್ಟ್ 10ರಂದು ಬೆಳಗಿನ ಜಾವ 2:15ಕ್ಕೆ ಶೋಭನ ಯೋಗ ಕೊನೆಗೊಳ್ಳುತ್ತದೆ. ಇದರ ನಂತರ ಬ್ರಹ್ಮ ಮುಹೂರ್ತ ಪ್ರಾರಂಭವಾಗುತ್ತದೆ. ಇದು ಸಂಜೆ 4:22ರಿಂದ ಸಂಜೆ 5:04ರವರೆಗೆ ಇರುತ್ತದೆ. ಇದಲ್ಲದೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:17ರಿಂದ 12:53ರವರೆಗೆ ಇರುತ್ತದೆ. ಹಿಂದೂ ಧರ್ಮದಲ್ಲಿ ಪಂಚಾಂಗವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ವಾಸ್ತವವಾಗಿ ವೇದ ಪಂಚಾಂಗದ ಪ್ರಕಾರ ರಾಖಿ ಹಬ್ಬವನ್ನು 1930ರ ಆಗಸ್ಟ್ 9ರ ಶನಿವಾರದಂದು ಆಚರಿಸಲಾಗುತ್ತದೆ. 1930ರಲ್ಲಿ ಹುಣ್ಣಿಮೆಯ ಕಾಕತಾಳೀಯತೆಯು ಸಂಜೆ 4:27ರವರೆಗೆ ಇತ್ತು. ಹುಣ್ಣಿಮೆಯ ದಿನಾಂಕದ ಬಗ್ಗೆ ಹೇಳುವುದಾದರೆ ಅದು ಮಧ್ಯಾಹ್ನ 2:07ಕ್ಕೆ ಪ್ರಾರಂಭವಾಯಿತು. ಸ್ನೇಹಿತರೆ, ರಾಖಿ ಹಬ್ಬದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.